ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಫ್ಲಿಪ್ಕಾರ್ಟ್ ಬಗ್ಗೆ ಕೆಲವೊಂದು ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಲಾಸ್ಟ್ ವಿಡಿಯೋಲಿ ಬಿಟ್ಟಿದ್ದೆ ಅಲ್ವಾ, ನಾನು ಫ್ಲಿಪ್ಕಾರ್ಟ್ ಡೇಟಾ ಜಾಬ್ಸ್ ಅಂತ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ನನ್ನ ಸಬ್ಸ್ಕ್ರೈಬರ್ಸ್ ಕೆಲವೊಂದು ಡೌಟ್ಸ್ ಕೇಳಿದ್ರು. ಆ ಡೌಟ್ಸ್ನೆಲ್ಲ ಈ ವಿಡಿಯೋ ಮುಖಾಂತರ ಕ್ಲಾರಿಫೈ ಮಾಡ್ತಿದ್ದೀನಿ. ಯಾರು ಮಿಸ್ ಮಾಡ್ಕೋತೀರಾ ಕೊನೆ ತನಕ ನೋಡಿ. ಗೈಸ್, ಆ್ಯಸ್ ಯೂಶುವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಲಿಂಕ್. ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೆ ಏನಾದರೂ ಓಪನ್ ಆಗಿಲ್ಲ ಅಂದರೆ ಗೂಗಲಲ್ಲಿ ನೀವು ಫ್ಲಿಪ್ಕಾರ್ಟ್ ಸಪ್ಲೈ ಚೈನ್ ಆಪರೇಷನ್ಸ್ ಅಕಾಡೆಮಿ ಆರೆಲ್ಸ್ SCOA ಅಂತ ಟೈಪ್ ಮಾಡಿ ಫ್ಲಿಪ್ಕಾರ್ಟ್ ಅಂತ ಕೊಟ್ಟರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದೇ ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೀವು ಈ ವೆಬ್ಸೈಟಲ್ಲಿ ಮಾತ್ರ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಆಪರ್ಚುನಿಟಿ ಇರುತ್ತೆ. ಟ್ರೈನಿಂಗ್ ಸಹ ಫ್ರೀಯಾಗಿ ಅವ್ರು ಮಾಡಿಕೊಡ್ತಾರೆ. ಸೊ ಈ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೀವು ಲಾಸ್ಟಲ್ಲಿ ಚೆಕ್ ಮಾಡ್ಬೋದು. ಡೇಟಾ ಎಂಟ್ರಿ ಕರಿಯರ್ ವಿತ್ SCOA ಡೇಟಾ ಎಂಟ್ರಿ ಆಪರೇಟರ್ DEO ಟ್ರೈನಿಂಗ್ ಪ್ರೋಗ್ರಾಮ್. ಗೈಸ್, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಟ್ರೈನಿಂಗ್ ಪ್ರೋಗ್ರಾಮ್ ಅಂತಿದೆ ಅಲ್ವಾ, ಟ್ರೈನಿಂಗ್ ಕೊಡ್ತಾರೆ. ಫಸ್ಟ್ ನೀವು ಟ್ರೈನಿಂಗ್ ತಗೋಬೇಕು ಅಂತಂದರೆ ನೀವು ಫಸ್ಟು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಫಿಲ್ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಬಂದುಬಿಟ್ಟು 4 ಸ್ಟೆಪ್ಸ್ ಆಗಿರುತ್ತೆ. ಆ 4 ಸ್ಟೆಪ್ಸ್ ಏನು ಅಂತ ಈಗ ತಿಳಿಸ್ಕೊಡ್ತೀನಿ. ಡೇಟಾ ಎಂಟ್ರಿ ಆಪರೇಟರ್ ಜಾಬ್ ಟ್ರೈನಿಂಗ್ ಬೇಕು ಅಂದರೆ ಲಾಸ್ಟ್ ಆಪ್ಷನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ರಿಜಿಸ್ಟರ್ ನೌ ಟು ಸ್ಟಾರ್ಟ್ ಯುವರ್ SCOA ಡೇಟಾ ಎಂಟ್ರಿ ಆಪರೇಟರ್ DEO ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಇಲ್ಲಿ ಕೆಳಗಡೆ ರೀಡ್ ಮೋರ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೂ ಸಹ ನಿಮಗೆ ಇನ್ನೊಂದು ಮಾಹಿತಿ ಅನ್ನೋದು ಸಿಗುತ್ತೆ. ಇಲ್ಲಿ ಚೆಕ್ ಮಾಡ್ಬೋದು. ಫಸ್ಟ್ ಬಂದುಬಿಟ್ಟು ಬೇಸಿಕ್ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ, ಅಡ್ರೆಸ್ ಡೀಟೇಲ್ಸ್ ಆಗಿರುತ್ತೆ, ಮತ್ತು ಎಜುಕೇಷನ್ ಎಲ್ಲಿ ಮಾಡಿದ್ದೀರಾ ಅದರ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ನಾವು ಒಂದೊಂದೇ ಕ್ಲಿಯರಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ನೋಡ್ಕೊಬನ್ನಿ. ಫಸ್ಟ್ ಈಗ ಬೇಸಿಕ್ ಡೀಟೇಲ್ಸಲ್ಲಿ ಫಸ್ಟ್ ನೇಮ್ ಅಂತಿದೆ. ಫಸ್ಟ್ ನೇಮಲ್ಲಿ ನೀವು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ. ಓಕೆ, ಸಂಧ್ಯಾ ಅಂತ ಎಕ್ಸಾಂಪಲ್ಗೆ ಕೊಡ್ತಿದ್ದೀನಿ. ಲಾಸ್ಟ್ ನೇಮ್ ಬಂದುಬಿಟ್ಟು ನಿಮ್ಮ ಇನ್ಷಿಯಲ್ ಆಗಬೇಕು ಗೈಸ್. ಓಕೆನಾ, ನಿಮ್ಮ ಇನ್ಷಿಯಲ್ ಹಾಕಿ. ಇಲ್ಲ ನಿಮ್ಗೆ ಏನಾದರೂ ಸೆಕೆಂಡ್ ಲಾಸ್ಟ್ ನೇಮ್ ಇದ್ದರೆ ಯು ಕ್ಯಾನ್ ಜಸ್ಟ್ ಟೈಪ್ ದೇರ್. ಏನೂ ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಯುವರ್ ಇನ್ಷಿಯಲ್. ಓಕೆ, ಇನ್ಷಿಯಲ್ನ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರ್ ಕೇಳ್ತಿದ್ದಾರೆ. ಮೊಬೈಲ್ ನಂಬರ್ ವ್ಯಾಲಿಡ್ ಆಗಿರೋ ಮೊಬೈಲ್ ನಂಬರ್ ಹಾಕಿ. ಅದಕ್ಕೆ OTP ಬರುತ್ತೆ, ಆ OTPನ ಸಹ ಹಾಕಿ ಗೈಸ್. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಇದೆ. ಇಮೇಲ್ ಅಡ್ರೆಸ್ಸು ಅಷ್ಟೇ, ಪಾಸ್ವರ್ಡು ಅಷ್ಟೇ ಹಾಕಿ. ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಇನ್ನೊಮ್ಮೆ ನೀವು ಪಾಸ್ವರ್ಡ್ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ. ಸೆಲೆಕ್ಟ್ ಜೆಂಡರಲ್ಲಿ ಯಾವ ಜೆಂಡರ್ ನೀವು, ಮೇಲಾ ಫೀಮೇಲ್ ಟ್ರಾನ್ಸ್ಜೆಂಡರ್ ಡೋಂಟ್ ವಾಂಟ್, ನಿಮಗೆ ಯಾವ ಜೆಂಡರ್ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಂದರೂ ಆಪ್ಷನ್ ಸಹ ಇದೆ. ಯು ಕ್ಯಾನ್ ಜಸ್ಟ್ ಗೋ ವಿತ್ ದಟ್. ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಅನ್ನೋದು ಹಾಕಿ ಗೈಸ್, ಎಲ್ರಿಗೂ ಗೊತ್ತಾಗಿರುತ್ತೆ. ಅಡ್ರೆಸ್ ಡೀಟೇಲ್ಸ್ ಬಂದುಬಿಟ್ಟು ನೀವು ಯಾವ ಝೋನ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇದು ಬಂದುಬಿಟ್ಟು ಮೈನ್ ಆಗಿರುತ್ತೆ ಗೈಸ್. ನೀವು ಪ್ಲೀಸ್ ಸೆಲೆಕ್ಟ್ ಝೋನ್ ಅಂತಿದೆ ಅಲ್ವಾ, ಅಲ್ಲಿ ನೀವು ಝೋನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಟೇಟ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡಿ, ನಾನು ಸೆಲೆಕ್ಟ್ ಝೋನ್ ಮಾಡಿಲ್ಲ, ಸೊ ನನಗಿಲ್ಲಿ ಸೆಲೆಕ್ಟ್ ಸ್ಟೇಟ್ ಅನ್ನೋದು ಓಪನ್ ಆಗಿಲ್ಲ. ಸೊ ನೀವು ಇಲ್ಲಿ ನಾರ್ತ್ ಸೌತ್ ಯಾವುದು ಅಂತ ಹಾಕಿದ್ರೆ ಆವಾಗ ನಿಮಗೆ ಈ ಸೆಲೆಕ್ಟ್ ಸ್ಟೇಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಯಾವ ಆಪ್ಷನ್ ಸಹ ಮಿಸ್ ಮಾಡ್ಕೋದೆ ಎಲ್ಲ ಕ್ಲಿಯರಾಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಈಗ ಸೌತ್ ಅಂತ ಹಾಕಿದ್ದೀನಿ ಮತ್ತು ಸ್ಟೇಟ್ ಬಂದುಬಿಟ್ಟು ಕರ್ನಾಟಕ ಅಂತ ಹಾಕಿದ್ದೀನಿ ಗೈಸ್. ಓಕೆ, ಈಗ ಅದು ಆಪ್ಷನ್ ಓಪನ್ ಆಗುತ್ತೆ. ಸೊ ಕ್ಲಿಯರಾಗಿ ಹಾಕಿ. ನೆಕ್ಸ್ಟ್ ಒಂದು ಡಿಸ್ಟಿಕ್ ಹೇಳ್ತಿದ್ದಾರೆ. ಡಿಸ್ಟಿಕ್ಕು ಅಷ್ಟೇ, ನಿಮಗೆ ಯಾವ ಲೊಕೇಶನಲ್ಲಿ ನೀವು ಇದ್ದೀರಾ, ಯಾವ ಡಿಸ್ಟಿಕ್ ಅಂತ ಕ್ಲಿಯರಾಗಿ ಹಾಕಿ. ನಿಮಗೆ ಆ ಲೊಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಅವರು ನಿಮಗೆ ಅಪ್ರೋಚ್ ಆಗ್ತಾರೆ, ಇಮೇಲ್ ಮಾಡ್ತಾರೆ ಗೈಸ್. ಕೋಲಾರ ಅಂತ ಹಾಕಿದ್ದೀನಿ. ಮತ್ತು ಸಬ್ ಡಿವಿಷನ್ ಏನಾದರೂ ಇದ್ದರೆ ಅದನ್ನು ಸಹ ಹಾಕಿ ನೀವು. ಮತ್ತು ವಿಲೇಜ್ ಯಾವುದು ನಿಮ್ಮದು ಅಂತ ಹಾಕಿ ಗೈಸ್. ಓಕೆ, ಮತ್ತು ಕರೆಂಟ್ ಅಡ್ರೆಸ್ ಇದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ತಪ್ಪು ಮಾಡ್ತಾರೆ ಇಲ್ಲಿ. ಏನಂದರೆ ಅಡ್ರೆಸ್ ಯಾವಾಗೂ ಅಷ್ಟು ನಾವು ಸಿಂಗಲ್ ಲೈನಲ್ಲಿ ನಾವು ಅಡ್ರೆಸ್ ಹಾಕಬೇಕಾಗಿರುತ್ತೆ. ನೀವೇನಾದರೂ ಡಬಲ್ ಲೈನಲ್ಲಿ ಏನಾದರೂ ಅಡ್ರೆಸ್ ಹಾಕಿದ್ರೆ ಅದು ತಗೊಳ್ಳೋದಿಲ್ಲ. ಸೊ ನೀವು ಆದಷ್ಟು ಸಿಂಗಲ್ ಲೈನಲ್ಲಿ ಟೈಪ್ ಮಾಡೋಕ್ಕೆ ಟೈಪ್ ಮಾಡಿ ಸ್ನೇಹಿತರೆ. ನೆಕ್ಸ್ಟು ನೀವು ಈಗ ಈ ಆಪ್ಷನ್ಸ್ನ ಕ್ಲಿಕ್ ಮಾಡ್ತಿದ್ದೀರಿ, ಆಟೋ ಫಿಲ್ ಆಗುತ್ತಲ್ವ, ಆಟೋ ಫಿಲ್ ಆದಷ್ಟು ಅದೇ ಆಟೋ ಫಿಲ್ ಆಗುತ್ತಲ್ವ, ಹಂಗಾದಾಗೂ ಅಷ್ಟೇ ನೀವು ಅದನ್ನು ಆಟೋ ಫಿಲ್ ಮಾಡಬೇಡಿ, ನೀವೇ ಟೈಪ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ನೋಡಿ ಕರೆಂಟ್ ಅಡ್ರೆಸ್ ಹತ್ರ ನಾನು ABC ಫಾರ್ ಎಕ್ಸಾಂಪಲ್ ABCD ಅಂತ ಕೊಟ್ಟಿದ್ದೀನಿ, XA6 ಅಂತ ಕೊಟ್ಟಿದ್ದೀನಿ. ಈ ರೀತಿ 2 ಲೈನ್ಸಲ್ಲಿ ಕೊಟ್ಟರೆ ನೀವು ಅದು ರಾಂಗ್ ಆಗುತ್ತೆ. ಅದೇ ನೀವು ಸಿಂಗಲ್ ಲೈನಲ್ಲಿ ಕೊಟ್ಟರೆ ಅದು ಕರೆಕ್ಟ್ ಆಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟು ಆಟೋ ಫಿಲ್ ಅಂತಿರುತ್ತಲ್ವ, ಅದನ್ನು ಅಷ್ಟೇ ಆಟೋ ಫಿಲ್ ಮಾಡಬೇಡಿ, ನೀವೇ ಮ್ಯಾನ್ಯುಯಲಿ ಟೈಪ್ ಮಾಡಿ ಗೈಸ್. ಆಗ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಾನು ನೋಡಿಸ್ತಿದ್ನಲ್ವ, ಇದೇ ರೀತಿ ನಿಮ್ಮ ಅಡ್ರೆಸ್ನ, ನಂಬರ್ನ, ಹ್ಯಾಶ್ಟ್ಯಾಗ್ನ ಎಲ್ಲ ಯೂಸ್ ಮಾಡಿಕೊಂಡು ಸಿಂಗಲ್ ಲೈನಲ್ಲಿ ಅಡ್ರೆಸ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ಚೆಕ್ ಮಾಡೋಕ್ಕಿಂತ ಮುಂಚೆ ಗೈಸ್ ನಾನು ಹೇಳ್ತಿದ್ದೀನಿ ನೋಡಿ, ಈ ಜಾಬ್ ಯಾರೆಲ್ಲ ಅರ್ಜೆಂಟಾಗಿ ಜಾಬ್
ಜಾಬ್ ಮಾಡಬೇಕು ಅಂತ ಹುಡುಕ್ತಿದ್ದೀರೋ ಅವ್ರಿಗಂತೂ ಅಲ್ಲ ಅಂತಲೇ ಹೇಳ್ಬೋದು. ಯಾರೆಲ್ಲ ಫ್ರೀಯಾಗಿದ್ದೀರಾ, ನಾವು ಫ್ರೀಯಾಗಿದ್ದು ಏನಾದರೂ ಕಲ್ತ್ಕೋಬೇಕು ಅಂತ ಆಸೆ ಪಡ್ತಿದ್ದೀರೋ ಅವರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ನೀವು ಅಪ್ಲೈ ಮಾಡಿದ ಕೂಡಲೇ ನಿಮಗೆ ಜಾಬ್ ಅನ್ನೋದು ಸಿಗೋಲ್ಲ. ನೀವು ಅಪ್ಲೈ ಮಾಡಿ ಆಫ್ಟರ್ 1 ಮಂತ್ ಆರ್ 2 ಮಂತ್ಸ್ ಆ ಲೊಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ನಿಮ್ಗೆ ಅವರು ಅಪ್ರೋಚ್ ಆಗ್ತಾರೆ. ಸೊ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಕ್ವಾಲಿಫಿಕೇಷನಲ್ಲಿ ನಿಮ್ಮದು ಯಾವುದು ಅಂತ ಹಾಕಿ ಗೈಸ್. ನಾನು ಇಲ್ಲಿ 10+ ಡಿಪ್ಲೊಮಾ ಅಂತ ಹಾಕ್ತಿದ್ದೀನಿ. ಕಂಪ್ಲೀಟೆಡ್ ಅವ್ರು ಪರ್ಸ್ಯೂಯಿಂಗ್ ಅಂತ ಕೇಳ್ತಿದ್ದಾರೆ. ಕಂಪ್ಲೀಟೆಡ್ ಆಗಿದೆ, ಕಂಪ್ಲೀಟೆಡ್ ಹಾಕಿ. ಓಕೆ, ಮತ್ತು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಮಾಡಿದ್ದೀರಾ ಅಂತ ಅದನ್ನು ಸಹ ಹಾಕಿ. ನೆಕ್ಸ್ಟ್ ಅದರ್ ಇನ್ಫಾರ್ಮೇಷನಲ್ಲಿ ಕರೆಂಟ್ ಎಂಪ್ಲಾಯ್ಮೆಂಟ್ ಅಂತಂದರೆ ನೀವು ವರ್ಕ್ ಮಾಡ್ತಿದ್ದೀರಾ ಇಲ್ಲ ಮುಗಿಸಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದರೆ ಯಾವ ಕೆಲಸನೂ ಮಾಡ್ತಿಲ್ಲ ಅಂದರೆ ನೋ ಹಾಕಿ ಗೈಸ್. ಓಕೆ, ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಹತ್ರ ಲುಕಿಂಗ್ ಫಾರ್ ಇಂಟರ್ನ್ಶಿಪ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ನೀವು ಯಾವಾಗಾದರೂ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡಿದ್ರಾ, ಏನಾದರೂ ಇಂಟರ್ನ್ಶಿಪ್ ಮಾಡಿದ್ರಾ ಮುಂಚೆ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮಗೇನಾದರೂ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಬಿಗಿನರಾ, ಇಂಟರ್ಮೀಡಿಯೇಟಾ, ಅಡ್ವಾನ್ಸ್ಡಾ, ಎಕ್ಸ್ಪರ್ಟಾ, ಫುಲ್ಲಿ ಮಾಸ್ಟರಿ ಆ್ಯಂಡ್ ಕ್ಯಾನ್ ಟೀಚರ್ ಅದರ್ಸ್ ಅಂತಿದೆ. ನಿಮ್ಮ ಇಷ್ಟ, ನಿಮ್ಮ ಯಾವುದು ಆಗಿದ್ರೆ ಅದು ಹಾಕಿ. ಲೈಕ್ ಬಿಗಿನರ್ ಅಂದರೆ ಬಿಗಿನರ್ ಹಾಕಿ ಗೈಸ್. ಓಕೆ, ನಿಮ್ಗೆ ಏನಾದರೂ ಸರ್ಟಿಫಿಕೇಟ್ ಇದೆಯಾ ಯಾವುದಾದ್ರೂ ಕಂಪ್ಯೂಟರ್ ಕೋರ್ಸಲ್ಲಿ ಅಂತ ಕೇಳ್ತಿದ್ದಾರೆ. ಅದನ್ನು ಎಸ್ ಆರ್ ನೋ ಅಂತ ಹಾಕಿ. ಮತ್ತು ಲೊಕೇಶನ್ ಕೇಳ್ತಿದ್ದಾರೆ. ಲೊಕೇಶನು ಅಷ್ಟೇ, ನೀವು ಯಾವ ಲೊಕೇಶನಲ್ಲಿ ಇರ್ತೀರೋ ಆ ಲೊಕೇಶನ್ನ ಕರೆಕ್ಟಾಗಿ ಹಾಕಿ. ಆ ಲೊಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ನಿಮಗೆ ಖಂಡಿತ ಇವರು ಅಪ್ರೋಚ್ ಆಗ್ತಾರೆ ಸ್ನೇಹಿತರೆ. ಓಕೆ, ನಾನಿಲ್ಲಿ ಮತ್ತು ಇಂಟ್ರೆಸ್ಟ್ ಇದೆಯಾ ನಿಮಗೆ ಆಫ್ಲೈನ್ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿರಿ. ಓಕೆ, ಮತ್ತು OGT ಲೊಕೇಶನ್ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಅದೇ 2 ಆಪ್ಷನ್ ಸಹ ಆಟೋಮೆಟಿಕ್ಕಾಗಿ ಅದೇ ಸೆಲೆಕ್ಟ್ ಆಗುತ್ತೆ. ಓಕೆ, ಲಾಸ್ಟಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ಸ್ ಇದೆ ಅಲ್ವಾ. ಫಸ್ಟ್ ಅಪ್ಲೈನ ಟಿಕ್ ಮಾಡಿದ್ರೆ ನಿಮಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮತ್ತು ನೆಕ್ಸ್ಟ್ ಐ ಅಕ್ಸೆಪ್ಟ್ ದ ಪ್ರೈವಸಿ ಪಾಲಿಸಿ ಅಂತ ಕ್ಲಿಕ್ ಮಾಡಿ ಮತ್ತು ಕೆಳಗಡೆಗೆ ಸ್ಕ್ರಾಲ್ ಆಗಿ ಇನ್ಫಾರ್ಮೇಷನ್ ಎಲ್ಲ ಓದಿ ಮತ್ತು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದು ಅಷ್ಟೇ ಐ ಆಮ್ ಅಬೌವ್ 18 years ಆಫ್ ಏಜ್ ಅಂತ ಅದನ್ನು ಸಹ ನೀವು ಕ್ಲಿಯರಾಗಿ ಟಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಗೈಸ್. ಅಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿ. ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ತುಂಬ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಫಸ್ಟ್ ರಿಜಿಸ್ಟರ್ ಆಗಿ ಆಮೇಲೆ ಆ ಲೊಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಅಪ್ರೋಚ್ ಆಗ್ತಾರೆ. ಫಸ್ಟೇ ಹೇಳಿದ್ದೀನಿ, ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿರಿ, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ. ಇದೇ ರೀತಿ ನಿಮ್ಗೆ ಏನಾದರೂ ವೇರ್ ಹೌಸ್ ಟ್ರೈನಿಂಗ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ವೇರ್ ಹೌಸ್ ಅಂತ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೋಬೋದು. ತುಂಬ ಕೋರ್ಸಸ್ ಅನ್ನೋದಿದೆ ಗೈಸ್. ಡೇಟಾ ಎಂಟ್ರಿ, ವೇರ್ ಹೌಸ್, ಆ ರೀತಿ ಎಲ್ಲ ತುಂಬಾ ಇದೆ. ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಪ್ರೊಸೆಸ್ ಆಗಿರುತ್ತೆ. ಅಪ್ಲಿಕೇಶನ್ ಅನ್ನೋದು ಕರೆಕ್ಟಾಗಿ ನೀವು ಫಿಲ್ ಮಾಡಿ ಹಾಕಿದ್ರೆ ಸಾಕು. ಅವರು ನಿಮಗೆ ಆ ಲೊಕೇಶನಲ್ಲಿ ರಿಕ್ವೈರ್ಮೆಂಟ್ ಇದ್ದರೆ ಅಪ್ರೋಚ್ ಆಗ್ತಾರೆ. ಯಾರಿಗೆಲ್ಲ ಈ ಜಾಬ್ ನೀಡ್ಫುಲ್ ಇದೆಯೋ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್. ಬೈ.